ನೀಟ್ ಪರೀಕ್ಷೆಯಲ್ಲೂ ವಿದ್ಯಾರ್ಥಿಗಳಿಗೆ ಶಾಕ್. ಪರೀಕ್ಷೆಯಿಂದ ಮತ್ತೆ ವಂಚಿತರಾದ ಕೆಲ ವಿದ್ಯಾರ್ಥಿಗಳು. ನೀಟ್ ಮರುಪರೀಕ್ಷೆಯಲ್ಲೂ ವಿದ್ಯಾರ್ಥಿಗಳಿಗೆ ಶಾಕ್ ಎದುರಾಗಿದೆ. ಪರೀಕ್ಷೆಯಿಂದ ಮತ್ತೆ ವಂಚಿತರಾಗಿದ್ದಾರೆ ಕೆಲ ಸ್ಟೂಡೆಂಟ್ಸ್. ಪರೀಕ್ಷೆಗೆ ತಡವಾಗಿ ಬಂದ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಗೇಟ್ ಬಳಿಯೇ ಕುಸಿದು ಬಿದ್ದು ಸ್ಟೂಡೆಂಟ್ಸ್ ಗೋಳಾಟ. ಕನಸಿನ ವೈದ್ಯಕೀಯ ಸೀಟ್ಗೆ ಕಣ್ಣೀರಿನ ಅಡ್ಡಗಾಲು. 2 ನಿಮಿಷ ತಡ, ಪರೀಕ್ಷಾ ಕೇಂದ್ರದ ಗೇಟ್ ಕ್ಲೋಸ್. ಟ್ರಾಫಿಕ್, ಬಸ್ ವಿಳಂಬ, ವಿದ್ಯಾರ್ಥಿಗಳ ಪರದಾಟ. ಎಕ್ಸಾಮ್ ಸೆಂಟರ್ ಮುಂದೆಯೇ ಕುಸಿದು ಬಿದ್ದ ವಿದ್ಯಾರ್ಥಿನಿ. ಪ್ಲೀಸ್ ನಮ್ಮನ್ನ ಒಳಗೆ ಬಿಡಿ ಅಂತ ಕಣ್ಣೀರು ಹಾಕಿದ್ದಾರೆ. ತಡೆಗೋಡೆ ಏರಿ ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೆ ಯತ್ನ. ವಿದ್ಯಾರ್ಥಿಗಳ ಆಕ್ರಂದನ, ಪೋಷಕರು ವರ್ಸಸ್ ಸಿಬ್ಬಂದಿ. ಪರೀಕ್ಷೆ ಬರೆಯದೆ ಕಣ್ಣೀರಿನಲ್ಲೇ ಮನೆಯತ್ತ ವಿದ್ಯಾರ್ಥಿಗಳು ಈಗ ತೆರಳಿದ್ದಾರೆ. ಬೆಂಗಳೂರಿನ ಚಲ್ಲರಾಮ್ ಕಾಲೇಜು ಬಳಿ ಮನಕಲುಕುವ ಘಟನೆ ನಡೆದಿದೆ. ನೀಟ್ ಮರುಪರೀಕ್ಷೆಯಲ್ಲೂ ಕೂಡ ಈಗ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕಿರುವಂಥದ್ದು. ಪರೀಕ್ಷೆಯಿಂದ ಮತ್ತೆ ವಂಚಿತರಾಗಿರುವಂತಹ ಕೆಲ ಸ್ಟೂಡೆಂಟ್ಸ್ಗಳು, ಪರೀಕ್ಷೆಗೆ ತಡವಾಗಿ ಬಂದಿದ್ದಂತಹ ವಿದ್ಯಾರ್ಥಿಗಳ ಕಣ್ಣೀರು. ಗೋಳಾಡ್ತಾ ಇರುವಂತಹ ವಿದ್ಯಾರ್ಥಿನಿ ಗಮನಿಸ್ತಾ ಇರಬಹುದು. ಹಾಲ್ ಟಿಕೆಟ್ ಅನ್ನ ಹಿಡಿದುಕೊಂಡು ಗೇಟ್ ಮುಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಳಗಡೆ ಬಿಡಿ ಪ್ಲೀಸ್ ಅಂತ ಕೈ ಮುಗಿತಾ ಇದ್ದಾರೆ. ಪೋಷಕರ ಬಳಿ ಕೇಳ್ಕೊಳ್ತಾ ಇದ್ದಾರೆ, ಒಳಗಡೆ ಬಿಡಿಸ್ ಬನ್ನಿ ಅಂತ. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಟ್ರಾಫಿಕ್ ಸಮಸ್ಯೆ, ಬಸ್ ವಿಳಂಬ, ಎಲ್ಲಾ ಕಾರಣದಿಂದಾಗಿ ಕೆಲ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ಗೆ ಲೇಟ್ ಆಗಿ ಬಂದಿದ್ದಾರೆ. ಕೇವಲ 2 ನಿಮಿಷಕ್ಕೆ ಈ ರೀತಿಯಾಗಿ ಶಿಕ್ಷೆ ಅನುಭವಿಸಿರುವಂಥದ್ದು. ಕಳೆದ ಬಾರಿ ನೀಟ್ ಎಕ್ಸಾಮ್ನಲ್ಲಿ ಪರೀಕ್ಷಾ ಪತ್ರಿಕೆ ಸೋರಿಕೆಯಾಗಿತ್ತು. ಹಾಗೂ ಕೂಡ ವಿದ್ಯಾರ್ಥಿಗಳು ವಂಚಿತರಾಗಿದ್ರು, ಎಕ್ಸಾಮ್ ಬರೆದಿದ್ರು. ಅದಾದ ಬಳಿಕ ಮತ್ತೆ ಇದೀಗ ಕೆಲ ವಿದ್ಯಾರ್ಥಿಗಳು ಈಗ ಈ ರೀತಿಯಾಗಿ ವಂಚಿತರಾಗಿದ್ದಾರೆ. ನೀಟ್ ಎಕ್ಸಾಮ್ನಲ್ಲಿ ಮರುಪರೀಕ್ಷೆಯಲ್ಲಿ ಪರೀಕ್ಷೆಯಿಂದ ಮತ್ತೆ ವಂಚಿತರಾಗಿದ್ದಾರೆ ಕೆಲ ಸ್ಟೂಡೆಂಟ್ಸ್ಗಳು. ಬಸ್ ಸಮಸ್ಯೆ ಜೊತೆಗೆ ಟ್ರಾಫಿಕ್ನ ಸಮಸ್ಯೆ, ಹೀಗಾಗಿ ತಡವಾಗಿ ಬಂದಿರುವಂಥದ್ದು ವಿದ್ಯಾರ್ಥಿಗಳು. ಗೇಟ್ ಬಳಿಯೇ ಕುಸಿದು ಬಿದ್ದಂತಹ ಸ್ಟೂಡೆಂಟ್ಗಳು ಗೋಳಾಡ್ತಿದ್ದಾರೆ, ಒಳಗಡೆ ಬಿಡಿ ಪ್ಲೀಸ್ ಅಂತ. ಕನಸಿನ ವೈದ್ಯಕೀಯ ಸೀಟ್ಗೆ ಈಗ ಕಣ್ಣೀರಿನ ಅಡ್ಡಗಾಲು ಆಗಿರುವಂಥದ್ದು. 2 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪರೀಕ್ಷಾ ಕೇಂದ್ರದ ಗೇಟ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಟ್ರಾಫಿಕ್ ವಿಳಂಬ, ಬಸ್ ವಿಳಂಬ, ಟ್ರಾಫಿಕ್ ಸಮಸ್ಯೆ, ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸಿರುವಂಥದ್ದು. ನೀಟ್ ಮರುಪರೀಕ್ಷೆಯಲ್ಲೂ ಇದೀಗ ವಿದ್ಯಾರ್ಥಿಗಳಿಗೆ ಶಾಕ್ ಎದುರಾಗಿದೆ. ಈ ಮುನ್ನ ಪರೀಕ್ಷೆಯನ್ನ ಬರೆದಿದ್ರು, ಆಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಶಾಕ್ ಎದುರಾಗಿತ್ತು. ಅದಾದ ಬಳಿಕ ಇವತ್ತು ರಾಜ್ಯದಾದ್ಯಂತ ನೀಟ್ ಮರುಪರೀಕ್ಷೆಯನ್ನ ನಡೆಸಲಾಗಿತ್ತು. ಆದರೆ ಕೆಲ ವಿದ್ಯಾರ್ಥಿಗಳು ತಡವಾಗಿ ಬಂದಿದ್ದಾರೆ. ಕೇವಲ 2 ನಿಮಿಷಕ್ಕೆ ಈಗ ಕನಸಿನ ಕೋಟೆ ಛಿದ್ರವಾಗಿರುವಂಥದ್ದು. ಸಾಕಷ್ಟು ಪ್ರಯತ್ನವನ್ನ ಮಾಡಿರ್ತಾರೆ, ಸಾಕಷ್ಟು ಓದ್ಕೊಂಡಿರ್ತಾರೆ, ಹಗಲು ರಾತ್ರಿ ಅನ್ನದೇ ಓದ್ಕೊಂಡಿರ್ತಾರೆ. ಆದರೆ 2 ನಿಮಿಷಕ್ಕೋಸ್ಕರ ಈಗ ಗೋಳಾಡುವಂತಹ ಪರಿಸ್ಥಿತಿ.